ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ಫೇಸ್ ಕ್ಯಾಮ್ ಮಾಡಿ ಅಂತ ಕೇಳ್ತಾ ಇದ್ರಿ, ಬಟ್ ನಾನು ಸ್ವಲ್ಪ ಹೊರಗಡೆ ಇರೋದ್ರಿಂದ ಫೇಸ್ ಕ್ಯಾಮ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಅದರಿಂದ ನಾನೀಗ ಬರೀ ವಾಯ್ಸ್ ಮಾತ್ರ ಕೊಟ್ಟಿದ್ದೀನಿ. ಗೈಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಾಪ್ ಅವರು ಒಂದು ಮಾತನ್ನ ಕೊಟ್ಟಿರ್ತಾರೆ. ಅಂದರೆ ಪ್ರತಾಪ್ ಅವರು ಬಿಗ್ ಬಾಸ್ ಒಳಗಡೆ ಹೋಗಿ ನಂತರ ಅವರು ಗೆದ್ದಂತಹ ಅಮೌಂಟ್ನ ನಾನು ಯೂಸ್ ಮಾಡೋದಿಲ್ಲ. ಸೊ ಆ ಒಂದು ಅಮೌಂಟ್ ಏನಿರುತ್ತೆ ಅದನ್ನ ಯಾರು ಕೂಡ ಬಡವರಾಗಿರ್ಬೋದು, ಇಲ್ಲಾಂದರೆ ಹ್ಯಾಂಡಿಕ್ಯಾಪ್ಟ್ ಆಗಿರ್ಬೋದು, ಅಥವಾ ಯಾರು ನಿರ್ಗತಿಕರು ಇರ್ತಾರೆ ನೋಡಿ ಅವ್ರಿಗೆ ಕೊಡ್ತೀನಿ, ನಾನು ಈ ಒಂದು ಅಮೌಂಟ್ನ ₹1 ಕೂಡ ನಾನು ಬಳಸ್ಕೊಳ್ಳೋದಿಲ್ಲ ಅಂತ ಅವರು ಮೊದಲೇ ಹೇಳಿರ್ತಾರೆ. ಸೊ ನಂತರ ಅವರು ಸೆಕೆಂಡ್ ಬರ್ತಾರೆ ಅಂತ ಹೇಳ್ಬೋದು ಬಿಗ್ ಬಾಸ್ನಲ್ಲಿ. ಸೊ ಸೆಕೆಂಡ್ ಪ್ರೈಸ್ ಏನಿದೆ ಅವ್ರಿಗೆ ಬಂದಂತಹ ಅಮೌಂಟ್ ಆಗಿರ್ಬೋದು ಮತ್ತು ಸ್ಕೂಟಿ ಆಗಿರ್ಬೋದು, ಸ್ಕೂಟಿ ಆಲ್ರೆಡಿ ಒಬ್ಬ ಯುವಕನಿಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆ ಒಂದು ಯುವಕನಿಗೆ ಸ್ಕೂಟಿ ಕೊಟ್ಟಾದಮೇಲೆ ಅವರ ಹತ್ರ ಇದ್ದಂತಹ ಅಮೌಂಟ್, ಈ ಒಂದು ಅಮೌಂಟ್ನ ಯಾರಿಗೆ ಕೊಡಬೇಕು, ಯಾರು ಸರಿಯಾದ ವ್ಯಕ್ತಿಗಳು ಅಂತ ಹುಡುಕ್ತಾ ಇದ್ರು ಅಂತ ಅವರೇ ಹೇಳಿದ್ದಾರೆ. ಅವರ ಯೂಟ್ಯೂಬ್ ಚಾನಲ್ನಲ್ಲೂ ಕೂಡ ಅವರು ವಿಡಿಯೋ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಂತರ ಈ ರೀತಿ ಹುಡುಕ್ತಾ ಇರಬೇಕಿದ್ರೆ ಅವರ ಒಂದು ಟೀಮ್ ಒಬ್ಬರನ್ನ ನೋಡಿದೆ. ಸೊ ಆ ಒಂದು ಅಮೌಂಟ್ನ ಕೊಡಲಿಕ್ಕೆ ಒಂದು ಕುಟುಂಬನ ನೋಡಿದ್ದಾರೆ. ಆ ಕುಟುಂಬ ಬಂದು ತೀರಾ ಬಡತನ ಅಂತಲೂ ಹೇಳೋಕ್ಕಾಗೋದಿಲ್ಲ, ಅವರು ಸಾಕಷ್ಟು ಒಂದು ಮಧ್ಯಮ ವರ್ಗದ ಕುಟುಂಬ ಅಂತಲೇ ಹೇಳ್ಬೋದು. ನಂತರ ಅವರ ಮನೆಯ ಮುಖ್ಯಸ್ಥರೇನಿದ್ದಾರೆ, ಅಂದರೆ ಆ ಕುಟುಂಬದ ಮುಖ್ಯಸ್ಥನಾದಂತಹ ಮನೆಯ ಯಜಮಾನರಿಗೆ ಸ್ವಲ್ಪ ಅವ್ರಿಗೆ ಆರೋಗ್ಯದಲ್ಲಿ ಏರುಪೇರು ಕಾಣಿಸ್ಕೊಳ್ಳುತ್ತೆ. ನಂತರ ಅವ್ರಿಗೆ ಒಂದು ಶಸ್ತ್ರಚಿಕಿತ್ಸೆ ಆಗಬೇಕು ಅಂತ ಹೇಳಿರ್ತಾರೆ. ಸೊ ಅದಕ್ಕೆಲ್ಲ ಅವ್ರಿಗೆ ಅಮೌಂಟ್ ಇಲ್ದಲೆ ಅವರು ಮನೆಯಲ್ಲೇ ಕೂತ್ಕೊಳ್ಳೋ ಹಾಗಾಗುತ್ತೆ. ಈ ಟೈಮ್ನಲ್ಲಿ ಅವರ ಮಕ್ಕಳ ಫೀಸ್ ಏನಿದೆ ಆ ಫೀಸ್ಗೆ ಅವ್ರಿಗೆ ತುಂಬ ತೊಂದರೆ ಆಗಿದೆ ಅನ್ನೋದು ಇವ್ರಿಗೆ ತಿಳಿದು ಬರುತ್ತೆ. ಅಂದರೆ ಮೊದಲನೇ ಮಗಳು ಏನಿರ್ತಾರೆ ಅವರು ಒಂದು ಸೆಕೆಂಡ್ PUC ಎಕ್ಸಾಮ್ ನಡೀತಾ ಇದೆ. ಸೊ ಆ ಎಕ್ಸಾಮ್ಗೆ ಅವ್ರಿಗೆ ಆಲ್ ಟಿಕೆಟ್ ಕೊಡ್ತಾ ಇಲ್ಲ ಅನ್ನೋದು ಇವ್ರಿಗೆ ತಿಳಿದು ಬರುತ್ತೆ. ನಂತರ ಪ್ರತಾಪ್ ಅವರು ಅವರೇ ಆ ಮನೆಗೆ ಭೇಟಿ ಕೊಟ್ಟು, ಸೊ ಇವ್ರಿಗೆ ಅಮೌಂಟ್ನ ನಾನು ಸಹಾಯ ಮಾಡಲೇಬೇಕು, ಯಾಕೆಂದರೆ ಅವ್ರಿಗೀಗ ಎಮರ್ಜೆನ್ಸಿ ಇದೆ. ಸೊ ನಾನು ಒಂದು ಅಮೌಂಟ್ ಏನು ಕೊಡ್ತೀನಿ ಆ ಒಂದು ಅಮೌಂಟ್ನ ಅವರು ಆ ಒಂದು ಕಾಲೇಜ್ಗೆ ಆ ಒಂದು ಅಮೌಂಟ್ನ ಪೇ ಮಾಡಿದ್ರೆ ಅವ್ರಿಗೆ ಆರ್ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ಇಂಟೆನ್ಷನಿಂದ ಆ ಮನೆಗೆ ಹೋಗ್ತಾರೆ. ಹೋಗಿ ಸುಮ್ಮನೆ ಅವ್ರಿಗಂತೂ ಅಮೌಂಟ್ ಕೊಡೋದಿಲ್ಲ. ಸೊ ಆ ಹೆಣ್ಮಕ್ಳು ಏನಿದ್ದಾರೆ ಅವರ ಎಜುಕೇಷನ್ ಏನು, ಅಂದರೆ ಮೊದಲನೇ ಮಗಳು ಏನು ಓದ್ತಾ ಇದ್ದಾರೆ, ಎರಡನೇ ಮಗಳು ಏನು ಓದ್ತಾ ಇದ್ದಾರೆ, ಮತ್ತು ಅವ್ರಿಗೆ ಯಾವ ರೀತಿ ಸಹಾಯ ಬೇಕಾಗಿದೆ, ಅಂದರೆ ಅಮೌಂಟು ಇಲ್ಲ ಅವ್ರ ಜೊತೆ ಸಪೋರ್ಟಾಗಿ ನಿಂತ್ಕೋಬೇಕು, ಯಾವ ರೀತಿ ಸಹಾಯ ಬೇಕು, ಅವರ ಪ್ರಾಬ್ಲಮ್ ಎಷ್ಟಿದೆ ಎಲ್ಲನೂ ಕೂಡ ಸಂಪೂರ್ಣವಾಗಿ ತಿಳ್ಕೊತಾರೆ. ಅವರ ಮೊದಲನೇ ಮಗಳು ಬಂದು 10th 94% ತೊಗೊಂಡಿದ್ದಾರೆ. ನಂತರ ಫಸ್ಟ್ ಇಯರಲ್ಲಿ ಬಂದು 93 ತಗೊಂಡಿದ್ದಾರೆ. ಸೊ ಈಗ ನಡೆಯುವಂತಹ ಒಂದು ಸೆಕೆಂಡ್ ಇಯರಲ್ಲಿ ಅವರು ಇನ್ನೂ ಜಾಸ್ತಿ ಪರ್ಸೆಂಟೇಜ್ನ ತಗೊಳ್ಳಿ ಅಂತ ಪ್ರತಾಪ್ ಅವರು ಅವ್ರಿಗೆ ಒಂದು ಶುಭ ಕೋರ್ತಾರೆ. ನಂತರ ಅವರ ಮನೆಯ ಮುಖ್ಯಸ್ಥರಾದಂಥ ಅವರ ಯಜಮಾನರನ್ನ ಬರೋಳಿರ್ತಾರೆ. ಸೊ ಅವರು ಸ್ವಲ್ಪ ಹೊರಗಡೆ ಇರೋದ್ರಿಂದ ಅವರು ಬರೋದು ಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ನಂತರ ಅಲ್ಲಿದ್ದಂತಹ ಆ ಮನೆಯ ಆ ಹುಡುಗಿ ಅಮ್ಮ ಏನಿದ್ದಾರೆ, ಸೊ ಅವರು ಇವ್ರಿಗೆ ತುಂಬಾ ಹೇಳ್ತಾ ಇರ್ತಾರೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಎಲ್ಲನೂ ಕೂಡ, ಅವರ ನೋವು ಎಲ್ಲನೂ ಕೂಡ ಹೇಳ್ಕೊತಾ ಇರ್ತಾರೆ ಅಂತಲೇ ಹೇಳ್ಬೋದು. ನಂತರ ಅವರ ಯಜಮಾನರಿಗೆ ಆಗಿರುವಂತಹ ಒಂದು ಪ್ರಾಬ್ಲಮ್ ಏನು ಎಲ್ಲನೂ ಕೂಡ ಅವರು ಪ್ರಿಸ್ಕ್ರಿಪ್ಷನ್ ಎಲ್ಲನೂ ಕೂಡ ಕೊಟ್ಟು ಅವ್ರಿಗೆ ತೋರಿಸ್ತಾರೆ. ಅದನ್ನ ಪ್ರತಾಪ್ ಅವರು ನೋಡಿ ನಂತರ ಅವರ ಕೈಲಿ ಇದ್ದಂತಹ ಅಲ್ಪ ಮೊತ್ತದ ಒಂದು ಕ್ಯಾಶ್ ಏನಿರುತ್ತೆ ಆ ಕ್ಯಾಶ್ನ ಅವ್ರಿಗೆ ಕೊಡ್ತಾರೆ ಅಂತಲೇ ಹೇಳ್ಬೋದು. ನನ್ನ ಹತ್ರ ಸದ್ಯಕ್ಕೆ ಇಷ್ಟು ಕ್ಯಾಶ್ ಇದೆ ತಗೊಳ್ಳಿ ಅಂತ ಹೇಳಿ ನಂತರ ಅಲ್ಲಿ ಚೆಕ್ ಬರೀತಾರೆ. ಆ ಚೆಕ್ನಲ್ಲಿ ಎಷ್ಟಿದೆ ಅಂತ ಗೊತ್ತಾಗೋದಿಲ್ಲ. ನಂತರ ಆ ಕ್ಯಾಶು ಮತ್ತು ಚೆಕ್ನ ಅವ್ರ ಕೈಲಿ ಕೊಟ್ಟು ಈ ಒಂದು ಅಮೌಂಟ್ನಲ್ಲಿ ಅವ್ರಿಗೆ ಏನು ನೀವು ಫೀಸ್ ಪೇ ಮಾಡಬೇಕು ಆ ಫೀಸ್ನ ನೀವು ಪೇ ಮಾಡಿ, ಈ ಒಂದು ಚೆಕ್ನಲ್ಲಿ ಎರಡನೇ ಮಗಳು ಅಮೌಂಟ್ನ ಪೇ ಮಾಡಿ ಮತ್ತು ಇವ್ರಿಗೆ ಒಂದು ಒಳ್ಳೆ ಬಟ್ಟೆ ತಗೊಳ್ಳಿ ಅಂತೆಲ್ಲ ಹೇಳ್ತಾರೆ. ನಂತರ ಎರಡನೇ ಮಗಳು ಏನಿದ್ದಾರೆ ಅವರು ತುಂಬ ಅಳ್ತಾ ಇರ್ತಾರೆ. ಅವ್ರನ್ನ ಸಮಾಧಾನ ಮಾಡಿ ಅಳಬಾರ್ದು ಅಂತೆಲ್ಲ ಅವ್ರಿಗೆ ಧೈರ್ಯ ತುಂಬಿ ಅಲ್ಲಿಂದ ಹೋಗ್ತಾರೆ ಅಂತಲೇ ಹೇಳ್ಬೋದು. ಗೈಸ್ ನಿಮಗೆ ಪ್ರತಾಪ್ ಬಗ್ಗೆ ಇರುವಂತಹ ಒಂದು ಅಭಿಮಾನ ಅಥವಾ ಏನೇ ಅನಿಸ್ಬೋದು ನಿಮಗೆ, ಸೊ ಆ ಒಂದು ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗೈಸ್.